ಗಂಗಾ ಗಂಗಾ ಬಾರಮ್ಮ. ಇನ್ನೂ ಎಷ್ಟೊತ್ತಾಗುತ್ತೆ? ನಾವು ಬೇಗ ಮನೆಗೆ ಹೋಗ್ಬೇಕು ಬಾ. ಇನ್ನು ಪ್ರೀತಿ ಹಾಗೆ ರವಿಗೆ ಇಬ್ಬರಿಗೂ ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕು. ಅವರು ನಿನ್ನೆ ಇನ್ನೂ ಹೇಳಿದ್ದ ರವಿ, ಅಣ್ಣ ಫ್ಲೈಟ್ ಟಿಕೆಟ್ ಬುಕ್ ಮಾಡೋಣ ಅಂತ. ನೀನು ಇನ್ನೂ ರೆಡಿ ಆಗಿಲ್ವಾ? ಸಾರಿ ರಾಜು, ಒಂದ್ 5 ನಿಮಿಷ ಲೇಟ್ ಆಗೋಯ್ತು ಅಷ್ಟೇ. ರೆಡಿ ಆಗಿದ್ದೀನಿ ರಾಜು, ಇನ್ನೇನು ಹೊರಡೋಣವಾ? ಸರಿ ನಡಿಯಮ್ಮ ಬೇಗ. ಹೇಗಿತ್ತು ಗಂಗಾ? ಸರ್ಪ್ರೈಸ್ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ? ಚೆನ್ನಾಗಿತ್ತಾ? ಹೇಗಿತ್ತು? ತುಂಬಾನೇ ಚೆನ್ನಾಗಿತ್ತು ರಾಜು. ಸರ್ಪ್ರೈಸ್ ಎಲ್ಲ ಸೂಪರ್ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು. ನಾನು ಗೆಸ್ಸೇ ಮಾಡಿರ್ಲಿಲ್ಲ ಗೊತ್ತಾ, ನೀವು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತೀರಾ ಅಂತ. ಮತ್ತಿನ್ನೇನು, ಯಾಕೆ ತಪ್ಪಿಸಿದ್ರಿ? ಅದು ನಾಳೆ ಪ್ರೀತಿ ಮತ್ತೆ ರವಿ ಹೋಗ್ತಾರಲ್ಲ ಅಂತ ಅದನ್ನೇ ಯೋಚನೆ ಮಾಡ್ತಿದ್ದೆ. ನಿಮಗೆ ಮನೇಲಿ ಅಜ್ಜಿ ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾರಲ್ವಾ ರಾಜು? ಹೌದು ಗಂಗಾ, ನಮ್ಮ ಅಜ್ಜಿ ಹಾಗೆ. ಸ್ವಲ್ಪ ಏನಾದರೂ ಕ್ಲೋಸ್ ಆಗಿಬಿಟ್ರೆ ಮುಗೀತು. ನಮ್ಮ ಮನೇಲಿ ಎಲ್ಲ ಹಾಗೆ ಗೊತ್ತಾ. ನಮ್ಮ ಅಜ್ಜಿ ಆಗಲಿ, ಅಮ್ಮ ಆಗಲಿ, ದೊಡ್ಡಮ್ಮ ಆಗಲಿ, ಪ್ರೀತಿ ಆಗಿ ರವಿ ಎಲ್ಲರೂ ಹಾಗೆ. ಸರಿ ಎಳೀರಿ ಗಂಗಾ. ಹೇಗೆ ಮಾತಾಡ್ಕೊಂಡು ಮನೆವರೆಗೂ ತಲುಪ್ಬಿಟ್ವಿ ಅಂತಾನೆ ಗೊತ್ತಾಗ್ಲಿಲ್ಲ ರಾಜು. ಓಹೋ, ಎಲ್ಲ ಹೋಗಿ ಸುತ್ತಾಡ್ಕೊಂಡ್ ಬರ್ತಿರೋದು ನೋಡು. ಮಳ್ಳೆ ಹಂಗೆ ಎಷ್ಟು ಖುಷಿಯಾಗಿ ಬರ್ತಿದ್ದಾಳೆ. ನನ್ನ ಮಗಳ ಸ್ನಾನನ ಕಿತ್ಕೊಂಡ್ಬಿಟ್ಟು ನನ್ನ ಮಗಳಿಗೆ ಮೋಸ ಮಾಡ್ತಿದ್ದಾಳೆ. ಅಮ್ಮ ನೋಡಮ್ಮ, ಇಬ್ರು ಎಷ್ಟು ಖುಷಿಯಾಗಿ ಬರ್ತಿದಾರಂತ. ಅಲ್ಲ, ನಮ್ಮನ್ನ ಕರ್ಕೊಂಡೋದ್ರೆ ಇವ್ರಿಗೆಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ನಮ್ಮನ್ನೆಲ್ಲ ಇಲ್ಲೇ ಬಿಟ್ಟು ಇವರು ಗಂಡ ಹೆಂಡತಿ ಮಾತ್ರ ಇಬ್ಬರೇ ಸುತ್ತಾಡಕ್ಕೆ ಹೋಗಿದ್ದಾರೆ. ಹೌದು ಕಡೆ, ನಾನು ಅದನ್ನೇ ನೋಡ್ತಾ ನಿಂತಿದ್ದೆ ನೋಡು, ಹೇಗೆ ಬರ್ತಿದ್ದಾಳೆ ನೋಡು. ಕಾಫಿ ಆಯ್ತಾ ಅಂತೆ? ಕಾಫಿ ಆಯ್ತಾ ಸೌಮ್ಯ? ರವಿ ಪ್ರೀತಿ ಎಲ್ಲ ಇಲ್ಲಿ? ನೀನೇನು ಇದ್ದೇನೆ ಕಾಫಿ ಮಾಡ್ಕೊಡಕ್ಕೆ? ಕಾಫಿ ಆಯ್ತಾ ಅಂತ ಕೇಳ್ತಿದೀಯಲ್ಲ. ಎಲ್ಲ ಸುತ್ತಾಡಕ್ ಹೋಗಿದ್ದೆ, ಬೆಳಿಗ್ಗೆ ಹೋದವಳು, ಈಗ ಬರ್ತಿದೀಯ, ಈಗ ಬಂದು ಕಾಫಿ ಆಯ್ತಾ ಅತ್ತೆ ಅಂತಿದೀಯ. ನೀನೇನು ಮಾಡ್ಕೊಟ್ಯಾ ಹೇಳು. ಯಾಕತ್ತೆ ಗಂಗಾ ಮಾತಾಡ್ಸಿದ್ರೆ ಸಾಕು, ಯಾಕೆ ಈ ರೀತಿ ಮಾತಾಡ್ತೀರಾ ನೀವು? ಗಂಗಾ ಕಾಫಿ ಆಯ್ತಾ ಅಂತ ಕೇಳಿದ್ದು ತಪ್ಪಾ? ನಡಿಯೇ ಸೌಮ್ಯ, ನಾವು ಒಳಿಕ್ ಹೋಗೋಣ. ನೋಡ್ತೀಯ ಗಂಗಾ, ಅತ್ತೆ ಹೇಗಿದಾರಂತ? ಅತ್ತೆ ಯಾಕೆ ಈ ರೀತಿ ಆಡ್ತಾರೆ ಒಂದೊಂದ್ಸತಿ ಅಂತ ನಂಗೆ ಅರ್ಥನೇ ಆಗಲ್ಲಪ್ಪ. ಇರ್ಲಿ ಬಿಡು ರಾಜು, ಪರವಾಗಿಲ್ಲ. ಅವ್ರ ಮಾತಿಗೆ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಬಿಡು. ಈಗ ಬಂದ್ರೆ ಬರ್ರಿ ಒಳಿಕೆ. ಅದಕ್ಕೆ ಐ ಮಿಸ್ ಯು. ಅದಕ್ಕೆ ನೀವು ಇಲ್ದಲೆ ಬೆಳಿಗ್ಗಿಂದ ಎಷ್ಟು ಬೇಜಾರಾಯ್ತು ಗೊತ್ತಾ. ಹಂಗೆ ಒಂದು ಸೆಕೆಂಡು ನೀವು ಇಲ್ದಲೆ ಕಾಲ ಕಳಿಯೋಕ್ಕೆ ಎಷ್ಟು ಬೋರ್ ಆಗ್ತಿತ್ತು ಗೊತ್ತಾ. ಹೌದಾ ಪ್ರೀತಿ? ಸಾರಿ ಪ್ರೀತಿ, ನಿನ್ನನ್ನು ಬಿಟ್ಟು ಹೋಗಿದ್ದಕ್ಕೆ. ನಂಗೂ ಬೆಳಗ್ಗಿಂದ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ. ಹೌದಾ ಅದಕ್ಕೆ ರಿಯಲಿ ನೀವು ನಮ್ಮನ್ನು ಮಿಸ್ ಮಾಡ್ಕೊಂಡ್ರೆ? ನೀವೆಲ್ಲಿ ನಮ್ಮನ್ನು ಮಿಸ್ ಮಾಡ್ಕೊಂಡಿರ್ತೀರಾ? ಅಣ್ಣ ನಿಮ್ಮ ಜೊತೆಲಿ ಇದ್ರಲ್ಲ. ಆದ್ರೂ ನನ್ನ ಮುದ್ದು ನಾದ್ನಿ ಇರ್ಲಿಲ್ವಲ್ಲ ನನ್ನ ಜೊತೆ, ಹಾಗಾಗ್ಬಿಟ್ಟು ನಂಗೆ ತುಂಬಾನೇ ಬೋರ್ ಆಯ್ತು. ನೀವು ಯಾಕೆ ರಾಜು ಆ ಕಡೆ ತಿರ್ಕೊಂಡಿದ್ದೀರಾ? ಮತ್ತೆ ನೀವು ನಂಗೆ ಅವಾಗ್ಲಿಂದ ನಂಗೆ ಇದೆಲ್ಲ ನೋಡಿ ತುಂಬ ಖುಷಿ ಆಯ್ತು ಅಂತ ಹೇಳಿ, ಈಗ ಪ್ರೀತಿ ಹತ್ರ ನಂಗೆ ಬೋರ್ ಆಯ್ತು ಅಂತ ಹೇಳ್ತಿದ್ದೀರಾ? ಅದು ಹಾಗಲ್ಲ ರಾಜು, ಪ್ರೀತಿ ಇಲ್ಲ ಅಂತ ಬೋರ್ ಆಯ್ತು ಅಷ್ಟೇ. ಇನ್ನ ನೀವು ಮಾಡಿ ಸರ್ಪ್ರೈಸ್ ಎಲ್ಲ ನಂಗೆ ತುಂಬಾನೇ ಇಷ್ಟ ಆಯ್ತು ಗೊತ್ತಾ. ಸರಿ ನಡಿ ಪ್ರೀತಿ, ಒಳಗೆ ಹೋಗೋಣ. ಥ್ಯಾಂಕ್ ಯು ಅಜ್ಜಿ, ನೀನು ನನ್ನನ್ನು ಸಪೋರ್ಟ್ ಮಾಡಿ ಬೆಳಿಗ್ಗೆ ಗಂಗನ್ನ ನನ್ನ ಜೊತೆ ಕಳಿಸಿದ್ದಕ್ಕೆ. ಇಲ್ಲಾಂದರೆ ಚಂದ್ರಿ ಹತ್ರ ಮಾತ್ರ ನಮ್ಮನ್ನು ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ಸೋಮಿನ ಕರ್ಕೊಂಡೋಗು, ಅವ್ರನ್ನ ಕರ್ಕೊಂಡೋಗು, ಪ್ರೀತಿನ ಕರ್ಕೊಂಡೋಗು, ರವಿ ಕರ್ಕೊಂಡೋಗು ಅಂತ ಹೇಳಿ ನನ್ನನ್ನು ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ, ನನ್ನನ್ನು ಸಪೋರ್ಟ್ ಮಾಡಿ ಗಂಗನ ಜೊತೆ ಕಳಿಸಿದ್ದಕ್ಕೆ. ಇರ್ಲಿ ಬಿಡ್ಲಾ, ನಂಗೂ ಗೊತ್ತಾಗ್ತಿತ್ತೆ. ಹೊಸ್ದಾಗ ಮದುವೆ ಆಗಿದ್ದೀರಾ, ಗಂಡ ಹೆಂಡತಿ ಇಬ್ರು ಸುತ್ತಾಡಕ್ ಹೋಗಿದ್ದೀರಾ ಅಂತ ನಂಗೂ ಗೊತ್ತಾಯ್ತು. ಇರ್ಲಿ ಬಿಡು, ಪರವಾಗಿಲ್ಲ. ಥ್ಯಾಂಕ್ಸ್ ಅಜ್ಜಿ, ನನ್ನ ಮುದ್ದು ಅಜ್ಜಿ ನೀನು. ಯಾರು ಕನ್ಫ್ಯೂಸ್ ಆಗಬೇಡಿ, ಯಾಕಂದ್ರೆ ನಮ್ಮ ಮನೆ ಸ್ಟೋರಿ ಜೊತೆ ಹಾಗೆ ನನ್ನ ಫ್ರೆಂಡ್ ರಮ್ಯನ್ ಮನೆ ಸ್ಟೋರಿನೂ ಆ್ಯಡ್ ಮಾಡ್ತೀನಿ ಇದರಲ್ಲೇ. ಹಾಗಾಗ್ಬಿಟ್ಟು ಯಾರು ಕನ್ಫ್ಯೂಸ್ ಆಗಬೇಡಿ. ನಮ್ಮ ವಿಡಿಯೋನ ತುಂಬ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಬರುತ್ತೆ, ಡೈಲಿ ನೋಡಿ ಸಪೋರ್ಟ್ ಮಾಡಿ. ಅಲ್ಲ, ನಮ್ಮ ಅಕ್ಕ ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು. ನಂಗೆ ಪುಳಿ ಉಂಡೆ ಬೇಕು, ಪುಳಿ ಉಂಡೆ, ಕೋಬಲೆ, ಚಕ್ಲಿ ಎಲ್ಲ ಬೇಕು ತಿನ್ನಕ್ಕೆ. ಎಲ್ಲದು ತತ್ತೀನಿ ಅಂತ ಹೇಳಿ ಎಲ್ಲ ಹೋಗ್ಬಿಟ್ಟಿದ್ದಾಳೆ ನಮ್ಮ ಅಕ್ಕ. ಎಲ್ಲ ಹೋಗಿದ್ದಾಳೆ ನಮ್ಮ ಲಮ್ಮೆ ಅಕ್ಕ. ಇದು ಎಲ್ಲ ನಂದು. ಈ ಪುಳಿ ಉಂಡೆ, ಈ ಬೂಂದಿ ಲಾಲು, ಚಕ್ಲಿ, ನಿಪ್ಪತ್ತು ಎಲ್ಲ ನಂದೇ. ಎಲ್ಲದು ನಾನೇ ತಿಂತೀನಿ. ನನಗೆ ಎಲ್ಲ ಗೊತ್ತಿಲ್ಲದು ನಮ್ಮಮ್ಮ. ಅಷ್ಟು ಚೆನ್ನಾಗಿದೆ ಬೂಂದಿ ಲಾಲು, ಅಷ್ಟು ಚೆನ್ನಾಗಿದೆ. ಈ ಜಾನು ದಿನ ಸಂಜೆ ಇಲ್ಲಿ ಕುತ್ಕೊಂತಾಳೆ, ಅದು ಇದು ಇದು ಅದು ಅಂತ ತಿಂಡಿ ತಿಂತಿರ್ತಾಳೆ. ಒಂದ್ಸತಿ ಕರೆದು ತಗೋಗುಂಡ ಒಂಚೂರು ತಿನ್ನು ಅಂತ ಕೊಡಲ್ಲ ನೋಡು, ಎಷ್ಟು ಕೊಂದು ತಿಂಡಿ ಇಟ್ಕೊಂಡಿದ್ದಾಳೆ. ಲಡ್ಡು ಕಡೆ ನಂಗೆ ಅವಾಗ್ಲಿಂದ ನೋಡಿ ನೋಡಿ ಇಲ್ಲೇ ಹೊಟ್ಟೆ ಹಸು ಆಗ್ತಿದೆ. ಒಂದ್ ನಿಪ್ಪಟ್ಟು, ಒಂದ್ ಲಡ್ಡು ಕೊಡೆ ಜನ. ಇದೆಲ್ಲ ನಂಗೆ ಗೊತ್ತಿರೋದು ನಮ್ಮಮ್ಮ ತಿನ್ನಕ್ಕೆ. ನಮ್ಮಕ್ಕ ನಂಗೆ ತಂದು ಕೊಟ್ಟಿರೋದು, ನಾನು ನಿಂಗೆ ಕೊಡಲ್ಲ. ಹೋಗು
ಕಾಲೇಜಿಂದ ಬತ್ತಲ್ಲ ಅವಾಗ ಇನ್ನೂ ಪುಳಿಯುಂಡೆ ಎಲ್ಲ ತಂದು ಕೊತ್ತಲೆ. ಸರಿ, ನಿಮ್ಮ ಅಕ್ಕ ಎಲ್ಲ ತಂದು ಕೊಡ್ತಾಳೆ. ಇಷ್ಟನ್ನ ತಿಂದು ಈಗ ಎದ್ಬಾವಳಿಕ್ಕೆ. ಅಮ್ಮ ಇನ್ನೊಂದ್ ಜೊತೆ ಆ ಗುಂಡು ಮತ್ತೆ ನಮ್ಮನೆ ಹತ್ರ ಕಲಿಬೇಡಮ್ಮ ನೀನು. ಆ ಗುಂಡ ನಂಗೆ ತಿನ್ನಕ್ಕೆ ಬಿಡಲ್ಲ. ಡೈಲಿ ಬಂದು ಏನೇನಂದ್ರು ಎತ್ಕೊಂಡು ಓಲಾಗ್ಬಿಡ್ತಾನೆ ಅವನು. ಸರಿ ಬಾರಮ್ಮ, ಅವನು ಕರಿಯೋದ್ ಬೇಡ ನಮ್ಮ ಮನೆ ಹತ್ರ. ನಡಿ ಒಳಕ್ಕೆ ಹೋಗು, ಒಳಕ್ಕೆ ಹೋಗಿ ತಿನ್ನುವಂತೆ ನಡಿ. ಸರಿ ಚಿಕ್ಕಪ್ಪ ಚಿಕ್ಕಮ್ಮ ಅಮ್ಮ ಅಜ್ಜಿ ಅದಕ್ಕೆ ಅಣ್ಣ ಎಲ್ಲಾರ್ಗು ಹೋಗಿ ಬರ್ತೀವಿ ಬಾಯ್. ಸರಿ, ನಾವು ಹೋಗಿ ಬೇಗ ಮುಂದಿನ ವಾರದಲ್ಲಿ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಮ್ಮ ಇಂಡಿಯಾಗೆ ಬಂದ್ಬಿಡ್ತೀವಿ. ಸರಿಯಪ್ಪ, ಹೋಗಿ ಬರ್ತೀವಿ ಅಮ್ಮ, ಹೋಗಿ ಬರ್ತೀವಿ ದೊಡ್ಡಮ್ಮ, ಹೋಗಿ ಬರ್ತೀವಿ ಅಣ್ಣ, ಹೋಗಿ ಬರ್ತೀವಿ ಅದಕ್ಕೆ, ಹೋಗಿ ಬರ್ತೀವಿ. ಸರಿ ಪ್ರೀತಿ, ಆಯ್ತು. ಬೇಗ ಎಕ್ಸಾಮ್ ಬರ್ದು ನೀವಿಬ್ರು ಬೇಗ ನಮ್ಮ ಇಂಡಿಯಾಕ್ಕೆ ವಾಪಸ್ ಆಗ್ರಿ. ನಿಮ್ಮನ್ನ ಬಿಟ್ಟು ಇರಕ್ಕಾಗಲ್ಲ ಪ್ರೀತಿ. ಹೌದು ಅದಕ್ಕೆ, ನಾವು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಂತೀವಿ. ಐ ಮಿಸ್ ಯು ಸೋ ಮಚ್ ಅದಕ್ಕೆ. ಮಿಸ್ ಯು ಟು ಪ್ರೀತಿ. ಅಯ್ಯೋ ಅದಕ್ಕೆ, ಯಾಕೆ ಈ ರೀತಿ ಕಣ್ಣಲ್ಲಿ ನೀರು ಹಾಕ್ತಿದ್ದೀರಾ? ಇಷ್ಟು ದಿವಸ ನೀನ್ ನನ್ನ ಜೊತೆ ಇದ್ದೆ ಪ್ರೀತಿ, ಹೇಗೆ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನೀನು ಮತ್ತೆ ರವಿ ಇಬ್ರು ಈಗ ಅಮೆರಿಕಕ್ಕೆ ಹೋಗಕ್ ಹೊರಟಿದ್ದೀರಾ. ನಂಗೆ ಇಲ್ಲಿ ನಿಮ್ಮಿಬ್ರನ್ನ ತುಂಬಾ ಮಿಸ್ ಮಾಡ್ಕೊಂತೀನಿ ಪ್ರೀತಿ. ಪ್ಲೀಸ್ ಬೇಗ ಎಕ್ಸಾಮ್ ಬರೆದ್ಬಿಟ್ಟು ಪ್ಲೀಸ್ ಬೇಗ ವಾಪಸ್ ಬನ್ನಿ ಆಯ್ತಾ. ಡೈಲಿ ಫೋನ್ ಮಾಡ್ತಿರು ಪ್ರೀತಿ, ನನ್ನನ್ನು ಮರಿಬೇಡ. ಅಯ್ಯೋ ಅದಕ್ಕೆ, ನೀವು ಫಸ್ಟ್ ಕಣ್ಣೀರು ಒರೆಸ್ಕೊಳ್ರಿ. ಇಷ್ಟಕ್ಕೆ ಯಾರಾದ್ರೂ ಅಳ್ತಾರಾ? ನಾವು ಬೇಗ ಹೋಗಿ ಬೇಗ ಬರ್ತೀವಿ ಅಂತ ಹೇಳ್ತಿದೀವಿ ತಾನೆ. ಏನ್ ಮಾಡೋದು ಅದಕ್ಕೆ, ನಾವು ಎಕ್ಸಾಮ್ ಬರೆಯೋಕ್ಕೆ ಹೋಗ್ಲೇಬೇಕು ತಾನೆ. ಇಲ್ಲಾಂದ್ರೆ ಇಷ್ಟು ವರ್ಷ ಓದಿರೋದೆಲ್ಲ ವೇಸ್ಟ್ ಆಗಲ್ವಾ? ಅಯ್ಯೋ ಇಲ್ಲ ಪ್ರೀತಿ, ನಂಗೂ ಗೊತ್ತಾಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಓದಿ ಈಗ ಎಕ್ಸಾಮ್ ಟೈಮಲ್ಲಿ ಹೋಗ್ದಲ್ಲ ಇದ್ರೆ ಆಗುತ್ತಾ? ನೀವು ಇಷ್ಟು ದಿವಸ ರಜೆ ಹಾಕಿ ನಮ್ಮೊಟ್ಟಿಗೆ ಇದ್ದಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು ಪ್ರೀತಿ. ಸರಿ, ಹೋಗಿ ಬರ್ರಿ ಪ್ರೀತಿ. ಎಕ್ಸಾಮ್ ಅನ್ನ ತುಂಬಾ ಚೆನ್ನಾಗಿ ಬರೀ ರವಿ. ಹಾಗೆ ಬೇಗ ಬರೆದು ಬೇಗ ವಾಪಸ್ ಬರ್ರಿ ನೀವಿಬ್ರು ಬರೋ ದಾರಿನೇ ಕಾಯ್ತಿರ್ತೀನಿ. ಸರಿ ಆಯ್ತು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ರವಿ. ಹೌದು ಕಣ ರವಿ, ನನಗೂ ನೀವಿಬ್ರು ಹೋಗ್ತಿರೋ ತುಂಬಾನೇ ಬೇಜಾರಾಗ್ತಿದೆ. ನೀವು ಈ ರೀತಿ ಬಂದು ಈ ರೀತಿ ಮತ್ತೆ ಹೋಗೋದು ಎಷ್ಟು ಮನ್ಸಿಗೆ ಬೇಜಾರಾಗುತ್ತೆ ಗೊತ್ತಾ? ಏನು ಮಾಡೋದು ಬ್ರೋ, ನಿಮ್ಮ ರಿಸೆಪ್ಷನು ಅಂತ ಹೇಳಿದ್ದಕ್ಕೆ ನಾವು 3 ತಿಂಗಳು ರಜೆ ಹಾಕಿ ಇಲ್ಲಿಗೆ ಬಂದಿದ್ವಿ. ಈಗ ಏನು ಮಾಡೋದು? ಈಗ ಎಕ್ಸಾಮ್ ಟೈಮಲ್ಲಿ ಹೋಗ್ಲೇಬೇಕು ತಾನೆ. ಬೇಗ ಇನ್ನೊಂದೇ ವಾರ ಅಷ್ಟೇ ಗೊತ್ತಾ. ಮುಂದಿನ ವಾರದಲ್ಲಿ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ನಾವು ಇಂಡಿಯಾಕ್ಕೆ ವಾಪಸ್ ಬಂದ್ಬಿಡ್ತೀವಿ. ಸರಿ ಆಯಿತು ಕಣಮ್ಮ, ಹುಷಾರಾಗಿ ಹೋಗಿ ಬನ್ರಿ ಇಬ್ರು. ಸರಿ ಆಯ್ತು ಚಿಕ್ಕಪ್ಪ, ನಾವಿನ್ನ ಹೊರಡ್ತೀವಿ. ಬಾಯ್ ಅದಕ್ಕೆ. ಸರಿ, ಬಾಯ್ ರವಿ ಪ್ರೀತಿ. ಅಮ್ಮ ಸರಿ, ನಾನು ರವಿ ಹಾಗೆ ಪ್ರೀತಿನ ಇಬ್ಬರಿಗೂ ಏರ್ಪೋರ್ಟಿಗೆ ಬಿಟ್ಟು ಆಮೇಲೆ ಬರ್ತೀನಿ. ಪಾಪ ನಮ್ಮ ಗಂಗಾ ನಮ್ಮ ಪ್ರೀತಿ ಮತ್ತು ರವಿನ ತುಂಬ ಹಚ್ಕೊಂಡ್ಬಿಟ್ಟಿದ್ಲು. ಹಂಗಾಗಿ ಅವರು ಹೊರಡೋಕ್ಕಿಂತ ಮುಂಚೆ ಪಾಪ ತುಂಬಾನೇ ಹತ್ಲು ನಮ್ಮ ಗಂಗಾ. ಪಾಪ ಆ ಹುಡುಗಿಗೆ ತುಂಬ ಬೇಜಾರಾಗುತ್ತೆ ಅನಿಸುತ್ತೆ. ಇಷ್ಟು ದಿವಸ ನಮ್ಮ ಪ್ರೀತಿ ಇದ್ಲು, ಜೊತೆಲಿ ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಹಂಗೆ ಹಿಂಗೆ ಅಂತ ತಮಾಷೆ ಮಾಡ್ಕೊಂಡಿದ್ಲು. ಈಗ ಸಡನ್ನಾಗಿ ಹೋಗಿದ್ದು ನೋಡಿ ಪಾಪ ಮನಸ್ಸಿಗೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಸರಿ ಕಣಮ್ಮ, ನಂಗೆ ಹೊಲದಲ್ಲಿ ಒಂದು ಸ್ವಲ್ಪ ಕೆಲಸ ಐತೆ, ಹೋಗಿ ನೋಡ್ಕೊಂಡು ಕೆಲಸ ಮಾಡಿಸ್ಬೇಕು. ನಾನಿನ್ನ ಬರ್ತೀನಿ. ಸರಿ ಕಣ್ರಿ, ಆಯ್ತು. ಹೋಗಂಡೆ ನಮ್ಮ ಗಂಗಾ ಪ್ರೀತಿಗೆ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ಲು. ಹಾಗಾಗಿ ಪ್ರೀತಿ ಹೋಗಿದ್ದು ನಮ್ಮ ಗಂಗಂಗೆ ಶಾನೆ ಬೇಜಾರಾಗಿತ್ತೆ. 1-2 ದಿವಸ ಬೇಜಾರಾಗುತ್ತೆ, ಆಮೇಲೆ ಕಾಲ ಹೋಗ್ತಿದ್ದಂಗೆ ಎಲ್ಲ ಸರಿ ಹೋಗುತ್ತೆ. ಯಾಕಂದ್ರೆ ನಮ್ಮ ಮನೆಗೆ ಈಗ ಗಂಗಾ ಹೊಂದ್ಕೋಬೇಕಾನೆ. ಆ ಕೆಲಸ ಈ ಕೆಲಸ ಅಂತ ಅವಳು ಒಂಚೂರು ಓಡಾಡ್ಕೊಂಡಿದ್ರೆ ಆಮೇಲೆ ಎಲ್ಲ ಮರ್ತು ಆಮೇಲೆ ನಮ್ಮ ಮನೆಗೆ ಅಡ್ಜಸ್ಟ್ ಆಗ್ತಾಳೆ ನೋಡು. ಹೇಗೂ ಪ್ರೀತಿನೂ ಇಲ್ಲ ರವಿನೂ ಇಲ್ವಲ್ಲ, ಈಗ ಗಂಗಂಗ್ ಬೇಜಾರಾಗುತ್ತಲ್ಲ. ಅದಕ್ಕೆ ನಾಳೆಯಿಂದ ನಮ್ಮ ರಾಜ್ಯನ ತೋಟದ ಕಡೆ ಹೋಗು, ತೋಟದ ಕಡೆ ನೋಡ್ಕೊಂತ ಹೇಳೋಣ. ಜೊತೆಲಿ ಗಂಗನ್ನು ಕಳ್ಸೋಣ. ಅಲ್ಲೇ ತೋಟದ ಮನೆ ಹತ್ರ ಅಲ್ಲಿ ಇಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡ್ ಬಂದ್ರೆ ಅವಳಿಗೂ ಬೇಸರ ಹೋಗುತ್ತೆ. ಹೌದು ಕಣೆ ಗಿರ್ಜಾ, ನೀನು ಸರಿಯಾಗಿ ಹೇಳ್ದೆ ನೋಡು. ತೋಟದ ಕಡೆ ಅದು ಹೋದ್ರೆ ಅಲ್ಲಿ ತೋಟದಲ್ಲಿ ಕೆಲಸ ಮಾಡೋರನ್ನೆಲ್ಲ ನೋಡಿ ಮಾತಾಡಿ ಅವಳ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಇಲ್ಲಾಂದ್ರೆ ಮನೇಲೇ ಇದ್ರೆ ಒಬ್ಳೇ ಇದ್ದು ಬೋರ್ ಆಗುತ್ತೆ. ಆ ಸೌಮ್ಯ ಅಂತೂ ಅವಳಮ್ಮನ್ ಬಿಟ್ಟು ಬರಲ್ಲ. ಅವಳು ಯಾರ ಜೊತೆನೂ ಹೊಂದ್ಕೊಳ್ಳಲ್ಲ ನಮ್ಮ ಸೌಮ್ಯ, ಮಾತಾಡಲ್ಲ ಏನಿಲ್ಲ. ಅಮ್ಮ ಮಗಳು ಮಾತ್ರ ಒಬ್ಬೊಬ್ಬರೇ ಅಲ್ಲಿ ಇಲ್ಲಿ ಇರ್ತಾರೆ. ಈ ಹುಡುಗಿ ಬೇಸರ ಮಾಡ್ಕೊಳ್ಳುತ್ತೆ. ತೋಟದ ಕಡೆ ಆದರೂ ಅಲ್ಲಿ ನಮ್ಮ ರಾಜು ಬೇರೆ ಜೊತೆಲಿ ಇರ್ತಾನಲ್ಲ, ಸುತ್ತಾಡ್ಕೊಂಡು ನೋಡ್ಕೊಂಡೆಲ್ಲ ಬಂದರೆ ಅವಳ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತಾಗ. ಹಂಗೆ ಮಾಡೋಣ, ನಾಳೆ ಬೇಗ ಬೇಗ ಕೆಲಸ ಮಾಡ್ಕೊಂಡು ರಾಜುಗೂ ನಮ್ಮ ಗಂಗಂಗೂ ತೋಟದ ಕಡೆ ಕಳಿಸ್ಬಿಡೋಣ. ನೀವು ಹೇಳ್ತೀರ ಸರಿನೇ, ಹಂಗೆ ಮಾಡೋಣ. ಬೇಗ ಕೆಲಸ ಮುಗಿಸಿ ಗಂಗನ್ನ ರಾಜು ಜೊತೆ ಕಳ್ಸೋಣ. ತೋಟಕ್ಕಾದ್ರೂ ಹೋಗಿ ತೋಟನಾದ್ರೂ ತಿರ್ಗಾಡ್ಕೊಂಡ್ ಬಂದ್ರೆ ಇಬ್ರು ಜೊತೆಲಿ ಇದ್ದಂಗೂ ಆಗುತ್ತೆ. ಅವಳ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆದಂಗ ಆಗುತ್ತೆ. ಕಂಡೆ ನಡೀರಿ, ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಹೇಗೆ? ಟೈಮ್ ಆಯ್ತು, ನಡೀರಿ ಊಟಕ್ಕೆ ಇಡ್ಬರ್ರಿ. ಗಣತೆ ಎಲ್ಲ ಮಾಡಿ ಇಟ್ಟಿದ್ದೀನಿ. ರವಿ ಮತ್ತೆ ಪ್ರೀತಿ ಇಬ್ರು ಹೋಗಕ್ ಹೊರಟ್ರಲ್ಲ, ಅದಕ್ಕೆ ಅವ್ರಿಗೆ ಊಟ ಮಾಡಿಸಿ ಕಳಿಸಿ ಈಗ ನಾವೆಲ್ಲ ಊಟ ಮಾಡಿದ್ರಾಯ್ತು ಅಂತ ಕರಿಯೋಣ ಅಂತ ಬಂದೆ. ಅಷ್ಟೊತ್ತಿಗೆ ಇವರೆಲ್ಲ ಹೊರಟ್ರಲ್ಲ, ಅದಕ್ಕೆ ಹೋಗಿ ಬಂದಾದ್ಮೇಲೆ ಇನ್ನೇನ ಉಳಿದಿರೋದು ನಾವೇ ಎಲ್ಲ ಹೆಂಗಸ್ರು ಆಮೇಲೆ ಊಟ ಮಾಡೋಣ ಅಂತ ಸುಮ್ಮನಾದೆ. ಸರಿ ಕಣ್ ನಡಿಯ ಗಿರ್ಜಾ, ಊಟಕ್ಕೆ ತೆಗಿಯೋದು. ಸರಿ ಕಣತ್ತೆ, ನಾನು ಗಿರ್ಜಾ ಹೋಗಿ ಊಟಕ್ಕೆ ಇಡ್ತೀವಿ. ಬರ್ರಿ. ಹಾಗೆ ಚಂದ್ರಿ, ಸೌಮ್ಯ, ಗಂಗಾ ಎಲ್ಲರಿಗೂ ಕರ್ಕೊಂಬರ್ರಿ. ಕಣ್ ಸರಿ ನಡಿ.